ಕಾಮನ್ನಾಗಿ ನಾವು ಕೇಳಿರ್ತೀವಿ, ಅರ್ಲಿ ಎಜಾಕ್ಯುಲೇಷನ್ ಆಗ್ಬಿಡ್ತು, ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಆಯಿತು, ನನಗೂ ತೃಪ್ತಿ ಆಗ್ತಿಲ್ಲ, ನನ್ನ ವೈಫಿಗೂ ತೃಪ್ತಿ ಆಗ್ತಿಲ್ಲ ಅಂತೇಳಿ. ಆದರೆ ಈಗೀಗ ಕಾಮನ್ ಆಗ್ತಾ ಇರೋದು, ಮುಂಚೆಲ್ಲ ಒಂದು 2% ಇದ್ದಿದ್ದು ಈಗ 10% ಮೇಲಾಗ್ತಾ ಇರೋದು ಅನ್ಎಜಾಕ್ಯುಲೇಷನ್. ಅಂದರೆ ಎಷ್ಟೇ ಹೊತ್ತು ಇಂಟರ್ಕೋರ್ಸ್ ಮಾಡಲಿ, ಅರ್ಧ ಗಂಟೆ ಮಾಡಲಿ, 1 ಅವರ್ ಮಾಡಲಿ, ಯಾವುದೇ ಕಾರಣಕ್ಕೂ ಸ್ಪರ್ಮ್ ಎಜಾಕ್ಯುಲೇಟ್ ಆಗಲ್ಲ. ಈ ಥರ ಸೆಕ್ಸ್ ಮಾಡಿದಾಗ ಇಬ್ಬರಿಗೂ ನೋವು ಆಗುತ್ತೆ ಮತ್ತು ಇನ್ಫೆಕ್ಷನ್ ಆಗುತ್ತೆ. ಇದಕ್ಕೆ ಕಾರಣ ಬಂದು ಒಂದು ಸೆಕ್ಸ್ ಅಂದರೆ ಒಂದು ಇಂಟರ್ಕೋರ್ಸ್ ಮಾಡೋದು ಅಂದರೆ ಮಗುಗೋಸ್ಕರ, ಪ್ರೆಗ್ನೆನ್ಸಿ ಮಾಡ್ಕೊಂಬಿಡೋಣ, ಮಗು ಮಾಡ್ಕೊಂಬಿಡೋಣ ಅಂತ ಉದ್ದೇಶದಿಂದ, ಅಥವಾ ವರ್ಕು, ಫೈನಾನ್ಸು, ಫ್ಯಾಮಿಲಿ ಈ ಥರ ಸ್ಟ್ರೆಸ್ ಇತ್ತು, ಕೆಲವೊಂದು ಮೆಡಿಸಿನ್, ಡಿಪ್ರೆಷನ್ ಅಥವಾ ಹೈಪರ್ ಟೆನ್ಷನ್ ಮೆಡಿಸಿನ್, ಇವೆಲ್ಲ ಕಾರಣದಿಂದ ಏನಾಗುತ್ತೆ, ಎಜಾಕ್ಯುಲೇಷನ್ ಲೇಟ್ ಆಗ್ತಾ ಹೋಗುತ್ತೆ, ಕೆಲವೊಂದು ಟೈಮ್ ಆಗೋದು ಇಲ್ಲ. ಒಂದು ಫಿಸಿಕಲ್ ಪ್ರಾಬ್ಲಮ್ ಇರುತ್ತೆ, ಅದ್ರ ಪ್ರಕಾರ ಟೆಸ್ಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೋಬೇಕು. ಇನ್ನೊಂದರೆ ಸೈಕಲಾಜಿಕಲ್ ಇರುತ್ತೆ. ಅಂದರೆ ಮ್ಯಾಸ್ಟರ್ಬೇಷನ್ ಮಾಡ್ಕೋಬೇಕಾರೆ ಅಥವಾ ಹಸ್ತಮೈಥುನ ಮಾಡ್ಕೋಬೇಕಾದ್ರೆ ಸ್ಪರ್ಮ್ ಹೊರಗಡೆ ಬರುತ್ತೆ, ಬಟ್ ಇಂಟರ್ಕೋರ್ಸ್ ಮಾಡ್ಬೇಕಾದ್ರೆ ಬರಲ್ಲ. ಈ ಕೇಸಸ್ಸಲ್ಲಿ ಸೈಕೋಸೆಕ್ಷುವಲ್ ಕೌನ್ಸಿಲಿಂಗ್ ಜೊತೆಗೆ ಟ್ರೀಟ್ಮೆಂಟ್ ತೊಗೊಂತು ಅಂದರೆ ಈ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು.